ನಾವು ಇದೀಗ ಹಾಸನ ಜಿಲ್ಲೆಯ ವಿಶೇಷವಾಗಿ ಅರಸೀಕೆರೆಯ ಹಾರ್ನಳ್ಳಿರುವಂಥ ಬಹಳ ವಿಶಿಷ್ಟವಾದಂಥ ಇಡೀ ಒಂದು ಇವತ್ತು ದೇಶದಲ್ಲೇ ಈ ಒಂದು ಮಠಕ್ಕೆ ತಂದೆ ಆದಂಥ ಒಂದು ಹೆಸರಿದೆ ಅಂತಂದರೆ ತಪ್ಪಾಗಲಾರದು. ಅಂಥ ಒಂದು ಮಠದ ಸಂಸ್ಥಾಪಕರಾದಂಥ ಬುದ್ಧಿಯವ್ರನ್ನ ನಾವು ಮಾತಾಡ್ಸೋಣ. ಸರ್, ಈಗಾಗಲೇ ತಮ್ಮ ಮಠಕ್ಕೆ ತಮ್ಮದೇ ಆದಂಥ ಭಾಳ ಇತಿಹಾಸ ಇದೆ. ಬಹಳಷ್ಟು ಮಾಧ್ಯಮಗಳಲ್ಲಿ ತಾವು ಮಾತಾಡಿದ್ದೀರ. ಈಗ ನಮ್ಮ ಸೂರ್ಯವಂಶ ಮತ್ತು ಹಿರಿಯರ ವಾಯ್ಸ್ ವತಿಯಿಂದ ತಮಗೆ ಒಂದು ಸಂದೇಶ. ಇವತ್ತು ರಾಜ್ಯದಲ್ಲಿ ಭಾಳಷ್ಟು ಏರುಪೇರು ನಡೀತಾ ಇದೆ. ರಾಜಕೀಯ ಬದಲಾವಣೆ, ಮತ್ತೊಂದು ಇನ್ನೊಂದು ಬೇರೆ 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 ವಿಚಿತ್ರವಾದ ಘಟನೆಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ತಾವು ಏನನ್ನು ಇಷ್ಟಪಡ್ತೀರಾ ಜನತೆಗೆ? ರಾಜಕೀಯ ಅಂದರೆ ಗೊಂದಲ ಅಂತ, ಅಸಂತೋಷ, ಅತೃಪ್ತಿ, ವಿನಾಕಾರಣ ಗೊಂದಲಗಳು, ಸಮಸ್ಯೆಗಳು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಮತದಾನ ಪದ್ಧತಿಯಿಂದ ಅನೇಕ ಜನಗಳು ಗೊಂದಲಕ್ಕೊಳಗಾಗ್ತಾರೆ. ಮತ ಅಂದರೆ ಒಪ್ಪಿಗೆ ಅಂತ, ಮತ ಅಂದರೆ ಒಪ್ಪಿಗೆ, ದಾನ ನೀಡ್ತಕ್ಕಂಥದ್ದು. ಅದೇ ವ್ಯವಸ್ಥೆ ಆಗಿಬಿಟ್ಟಿದೆ. ಮತದಾನ ನೈಜವಾಗಿ ಅಂತಃಪೂರ್ವಕವಾಗಿ ದಿವ್ಯ ದೃಷ್ಟಿಯಿಂದ ನಡೀತಾ ಇಲ್ಲ, ಅದು ಕೊಂಡುಕೊಳ್ಳೋದಾಗ್ತಾಯಿದೆ. ಹೀಗಾಗಿ ಮತದಾರ, ಮತ ಪಡೆಯುವನು ಇಬ್ಬರಲ್ಲಿಯೂ ಲೋಪಗಳಿದ್ದಾವೆ. ಎಲ್ಲಿವರೆಗೂ ಲೋಪ ಸರಿಯಾಗಲ್ಲ ಅಲ್ಲಿವರೆಗೂ ಯಾವ ಪ್ರಜೆತ್ವವೂ ತನ್ನ ನೆಲೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅಂದರೆ ನಿಮ್ಮ ಪ್ರಕಾರ ವ್ಯಾಪಾರೀಕರಣ ಆಗ್ತಾ ಇದೆ ಅಂತೀರಾ? ವ್ಯಾಪಾರೀಕರಣ, ಜಾತೀಕರಣ, ಆಶೆಗಳಕರಣ, ಹೀಗಾಗಿ ಎಲ್ಲ ದೃಷ್ಟಿಯಿಂದಲೂ ನೈಜವಾದ ಮತದಾನ ನಡೀತಾ ಇಲ್ಲ. 100% ಸಹಿತ ಹೇಳಿ ತಪ್ಪಲೇನಾಗೋದಿಲ್ಲ. ಕೆಲವರಿದ್ದಾರೆ, ನಿಷ್ಠಾವಂತರಿದ್ದಾರೆ, ಅವ್ರಿಗೇನು ಬೆಲೆ ಇಲ್ಲದಂಗಾಗಿದೆ. ಹೀಗಾಗಿ ಮತದಾನ ಪದ್ಧತಿಯೇ ಅವ್ಯವಸ್ಥೆ ಆಗಿರೋದ್ರಿಂದ ನಾವು ಯಾರನ್ನು ಆಯ್ಕೆ ಮಾಡಬೇಕು, ಹೇಗೆ ಆಯ್ಕೆ ಮಾಡಬೇಕು, ಯಾರನ್ನು ಆಯ್ಕೆ ಮಾಡಿದ್ರೆ ನಮಗೇನಿದೆ, ದೇಶ ಪ್ರೇಮಿ ಭಾಳ ಮುಖ್ಯವಾದ್ದು. ರಾಷ್ಟ್ರಪ್ರೇಮ, ದೇಶ ಪ್ರೇಮ, ಜನಹಿತ, ಸಮಾಜ ಸಂಘಟನೆ, ಒಳ್ಳೆಯದು ಮಾಡುವಂಥ ಗುಣವಿರ್ತಕ್ಕಂಥ ವ್ಯಕ್ತಿತ್ವಗಳಾಗಬೇಕು. ಎಲ್ಲ ಕಡೆಗೆ ಸ್ವಾರ್ಥ ತುಂಬಿರೋದ್ರಿಂದ ನಾವು ಈಗಾಗಲಿ ಮುಂದಿನಗಳಾಗಲಿ ನೈಜವಾದ ಆಡಳಿತ ಬಯಸೋಕ್ಕಾಗೋದಿಲ್ಲ, ಕಷ್ಟ ಇದೆ. ಅಂದರೆ ತಮ್ಮ ನಿರೀಕ್ಷೆಗಳೇನಿದೆ ಅದು ಸೂಕ್ತವಾದ ರೀತಿಯಲ್ಲಿ ನಡೆಯಲ್ಲ ಅಂತೀರಾ? ಜನರ ನಿರೀಕ್ಷೆ ಹಿಂದೆ ದ್ರೌಪದಿ ಇದನ್ನು ಹೇಳ್ತಾಳೆ, ಪಾಂಡವರು ಕೌರವರದು ಇದಾದ ನಂತರ ದ್ರೌಪದಿಯನ್ನು ರಾಜಸ್ಥಾನದಲ್ಲಿ ವಸ್ತ್ರ ಮಾನಭಂಗ ಮಾಡ್ತಾರೆ. ಆವಾಗ ಆಕೆ ಕೂಗಾಡ್ತಾಳೆ, ಗೋಳಾಡ್ತಾಳೆ, ಈ ದೇಶದಲ್ಲಿ ಯಾವ ದೇಶದಲ್ಲಿ ಸ್ತ್ರೀಗೆ ಮಾನ್ಯತೆ, ಗೌರವ, ಪೂಜ್ಯತೆ ಇರುತ್ತೆ, ಇಂಥದ್ದಲ್ಲಿ ಆಯ್ತಲ್ಲ ಅಂತಂದಾಗ ಆಕೆ ಮಾತನ್ನು ಯಾರೂ ಗ್ರಹಿಸಲ್ಲ. ಭೀಷ್ಮ, ದ್ರೋಣ, ಕೃಪಾರತಕ, ತಿರತ ಮಹಾರಥರಿರ್ತಾರೆ, ಅವರೆಲ್ಲರನ್ನೂ ಕೇಳ್ಕೊಂತಾಳೆ ಆಕೆ ಹೆಂಗೆ ಏನು ಅಂತ. ಅವ್ರು ಹೇಳ್ತಾರೆ, ಆ ರಾಜನ ಆಧಿಪತ್ಯಕ್ಕೆ ಒಳಪಟ್ಟುಬಿಟ್ಟಿದ್ದೀವಿ, ಅವನ ಅನ್ನವನ್ನು ತಿಂದುಬಿಟ್ಟಿದ್ದೀವ, ನಾವೇನು ಹೇಳೋಕ್ಕಾಗೋದಿಲ್ಲ ಅಂತ. ಆವಾಗ ಆಕೆ ನೊಂದು ಹೇಳ್ತಾಳೆ, ಈ ಕೆಳಗಡೆ ಎಲ್ಲ ಕೂತಿದ್ರು ಪ್ರಜೆಗಳು, ಸಾಮಂತರು, ಮೇಲ್ಗಡೆ ಸಿಂಹಾಸನದಲ್ಲಿ ದುರ್ಯೋಧನ ಕೂತಿದ್ದ. ಆಕೆ ಒಂದು ಮಾತು ಹೇಳ್ತಾಳೆ, ಈ ಶಕ್ತಿ ಕೆಳಗೋಗ್ಬೇಕು, ಕೆಳಗಿನ ಶಕ್ತಿ ಮೇಲೆ ಬರಬೇಕು. ರಾಜರ ಆಳ್ವಿಕೆ ತಪ್ಪಿ ಹೋಗಲಿ ಮುಂದೆ ಕಲಿಯುಗದಿ, 5,000 ವರ್ಷ ಕಳೆದಾಗ ಕಿರೀಟವಿಕ್ಕಿ ಬರೆಯುವ ರಾಜರು ಮಣ್ಣು ಮುಕ್ಕಲಿ, ಕೋಟಾಜನಗಳು ಮುಂದೆ ಬಂದು ನಮ್ಮನಾಡಲಿ. ಈ ಪ್ರಜಾಪ್ರಭುತ್ವವನ್ನು ಕಂಡಂಥವನು ಮೊಟ್ಟ ಮೊದಲಿಗೆ ದ್ರೌಪದಿ, ಒಂದು ಹೆಣ್ಣು. ತನಗಾದ ಅಪಮಾನ, ನೋವು, ದುಃಖ ಸಹಿಸಿದೆ ಚಕ್ರಾಧಿಪತಿ ವಿರುದ್ಧ ಆಕೆ ಸೆಳೆದು ಇದೊಂದು ಮಾತನಾಡ್ತಾಳೆ. ಆವಾಗ ಪ್ರಜಾಪ್ರಭುತ್ವ ಬೇಕು ಅನ್ನೋದು ಆಕೆ ಕಂಡಿದ್ದನ್ನು. ಯಾಕೆ ಚಕ್ರವರ್ತಿ ಪವರ್ ಅಮಾನೀಯ ಇರೋದರಿಂದ ಪ್ರಜೆಗಳು ಓಟ್ ಕೊಡಲಿ ಅಂತ ಹೇಳಿ ಅದನ್ನು ಕಂಡುಹಿಡಿದ್ರು. ಅದು ನಿಜವಾಗಲೂ ಅತ್ಯಂತ ಶ್ಲಾಘನೀಯವಾದ್ದು. ನಿಜವಾದ ಪ್ರಜಾಪ್ರಭುತ್ವ ಪ್ರಜೆಗಳಲ್ಲಿ ಇರೋದು. ಆದರೆ ಅಂಥ ಪ್ರಜಾಪ್ರಭುತ್ವ ಏನಾಗ್ತಾ ಇದೆ ಅಂದರೆ ಕೆಲವರ ಕೈವಶಕ್ಕೊಳಗಾಗಿ ಕಪುಮುಷ್ಟಿಯಲ್ಲಿ ಹಣ, ಹೆಂಡ, ಆಸೆ, ಅಮೃಷ ಒಳಗಾಗಿ ಉತ್ತಮ ಆಯ್ಕೆಗೆ ತೊಂದರೆ ಆಗ್ತಾಯಿದೆ. ಉತ್ತಮ ದೃಶ್ಯ ನಾವು ಕಾಣೋಕ್ಕಾಗ್ತಾ ಇಲ್ಲ. ಆ ದೃಷ್ಟಿಯಿಂದ ಎಲ್ಲಿವರೆಗೂ ಮತದಾನ ಪದ್ಧತಿ ನಮ್ಮಲ್ಲಿ ಸುಧಾರಿಸಲ್ವೋ ಅಲ್ಲಿವರೆಗೂ ನಾವು ದೇಶಕ್ಕೆ ಒಳ್ಳೆಯದು ಕಾಣೋದು ಕಷ್ಟ. ಅಂದರೆ ನಿಮ್ಮ ಪ್ರಕಾರ ಶ್ರೀಸಾಮಾನ್ಯನಿಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ಅಂತೀರಾ? ಶ್ರೀಸಾಮಾನ್ಯನಂತಲ್ಲ, ಸಮಗ್ರ ಪ್ರಜೆಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಯಾತಕ್ಕೆಂದರೆ ಮತದಾನ, ವೋಟಿಂಗ್ ಪವರ್ಸ್, ಮತದಾನ ಪದ್ಧತಿಯೇ ನಮ್ಮ ದೇಶದಲ್ಲಿ ಭಾಳ ಚೆನ್ನಾಗಿದೆ ಮತದಾನ ಪದ್ಧತಿ.
ಆದರೆ ಅದನ್ನು ಕೊಂಡ್ಕೊಳ್ತಾ ಇದ್ದಾರೆ, ಮಾರ್ತಾ ಇದ್ದಾರೆ, ಆಶೆ ಬಿಡ್ತಾರೆ, ದೌರ್ಜನ್ಯಕ್ಕೆ ಒಳಪಡಿಸ್ತಾರೆ, ಎದುರಿಸ್ತಾರೆ. ಹೀಗೆಲ್ಲ ಬಲಾಢ್ಯರು ಹೀನರಾಗ್ತಾ ಇದ್ದಾರೆ. ಬಲ ಉಳ್ತಕ್ಕಂಥವ್ರು ಅದನ್ನು ಕೈ ತಗೊಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಕೇವಲ ಒಂದು 10-20% ನಿಜವಾಗಿ ಬರ್ಬೋದು. ಇದು 70-80% ಈ ಥರನೇ ಒಳಗಾಗಿಬಿಡುತ್ತೆ. ಮೋಸದಲ್ಲಿ ಆಗ್ತವೆ, ಬ್ಯಾಲೆಟ್ ಪೇಪರ್ ಕದೀತಾರೆ, ಎಲ್ಲ ನೋಡಿದೀವಲ್ಲ ಅವನ್ನ. ಇದರಿಂದ ನಮ್ಮ ಸ್ವಂತ ಅಭಿಪ್ರಾಯ ಅಂದರೆ ನೈಜವಾದ ಪ್ರಜಾಪ್ರಭುತ್ವ ಬರಬೇಕಾದ್ರೆ ಆ ಮತದಾನ ಪದ್ಧತಿ ರೂಟ್ ಅದು ಸ್ವಚ್ಛತೆಯಿಂದ ಇರಬೇಕು. ಅವ್ರಿಗೆ ಆತ್ಮಸಂತೋಷದಿಂದ ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆಯದಾಗುತ್ತೆ ಚಿಂತನೆ ಮಾಡಬೇಕು. ಮುಖ್ಯವಾಗಿ ನಮ್ಮಲ್ಲಿ ದೇಶ ಪ್ರೇಮ ಉಳಿದಿಲ್ಲ, ರಾಷ್ಟ್ರ ಪ್ರೇಮ ಉಳಿದಿಲ್ಲ, ಎಲ್ಲ ಸ್ವಾರ್ಥ ಪ್ರೇಮ ಹೆಚ್ಚಾಗಿದೆ. ಹಾಗಾಗಿ ಅಂಥ ಕೆಲಸವನ್ನು ಇಂಥ ಪತ್ರಿಕೆಗಳು ಮಾಡಬೇಕು. ಇವತ್ತಿನ ದಿವಸ ಪ್ರಜಾಪ್ರಭುತ್ವದಲ್ಲಿ ಈ ಪತ್ರಿಕೆಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಈ ಪತ್ರಿಕೆಗಳು ನೈಜವಾದ ಚಿಂತನೆಯನ್ನು, ವಿಚಾರವನ್ನು ಜನಮನಕ್ಕೆ ಮುಟ್ಟಿಸಬೇಕು, ಜನರನ್ನು ಎಚ್ಚರಿಸಿಕೊಳ್ಬೇಕು. ಆವಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಇವು ಕನ್ನಡಿಯವು. ಪತ್ರಿಕೆಗಳು ಪ್ರಜಾಪ್ರಭುತ್ವದ ಕೈಗನ್ನಡಿಗಳು, ಕೈಪಿಡಿಗಳು. ಇಂಥ ಹೆಚ್ಚು ಬರಬೇಕು, ನೈಜವಾದ ಜ್ಞಾನವನ್ನು ಕೊಡಬೇಕು. ಆವಾಗ ಈ ದೇಶದ ಸ್ಥಿತಿ ಸುಧಾರಣೆ ಆಗುತ್ತೆ ಅಂತ ನಮ್ಮ ಭಾವನೆ. ನಿಮ್ಮ ಪ್ರಕಾರ ಈ ಕೊರತೆ ಏನಾದರೂ ನೀಗಿಸ್ಬೇಕಂದ್ರೆ ಪತ್ರಿಕೋದ್ಯಮದಿಂದ ಸಾಧ್ಯ ಅಂತೀರಾ? ಯಾಕೆಂದರೆ ಪತ್ರಿಕೋದ್ಯಮ ಅಂದರೆ ರಾಜರು ಮಹಾರಾಜರು ಕದ ಡಂಗೂರು ಅಂತ ಇತ್ತು. ಆ ನಂತರ ಕಾಗಳೆದು ಕೂಗಿ ಹೇಳುವಂತ ಇತ್ತು. ಅದರ ತಟ್ಟೆ ಬಡ್ಕೊಂಡು ಸಾರುವಂಥದ್ದು ಇತ್ತು. ಆನಂತರ ಕರಪರಂತ ಇತ್ತು. ಈಗ ಬೃಹದಾಕಾರವಾಗಿ ಪತ್ರಿಕೆ ಮಾಡಿಬಿಡೋದ್ರಿಂದ ಪತ್ರಿಕೆ ನೈಜವಾದ ಸ್ವಾತಂತ್ರ್ಯ ಬೇಕು. ಅವರು ನ್ಯಾಯನಿಷ್ಠರಾಗಿ ಧೈರ್ಯವಾಗಿ ಅವರು ಕನ್ನದನ್ನು ತಿಳಿದದ್ದನ್ನು ಪ್ರಜೆಗಳಿಗೆ ತಿಳಿಸ್ಬೇಕು. ಇವು ಕೈಗನ್ನಡಿಯವು, ಸಮಾಜ ಪಠ್ಯಪುಸ್ತಕಗಳಿವು, ವಿಶ್ವವಿದ್ಯಾಲಯಗಳು ಇದ್ದಾಗ ಇವು. ಈ ಪತ್ರಿಕೆಗಳು ತನ್ನ ನೈಚಿಂತೆಯನ್ನು ಮೂಡಿಸಿದಾಗ ಜನರಲ್ಲಿ ಚಿಂತನೆ ಬರ್ತದೆ. ಯಾಕೆಂದರೆ ಹೆಂಗೆ ಪಠ್ಯಪುಸ್ತಕಗಳು ಕಾಲೇಜುಗಳು ಇದ್ದಾವಲ್ಲ, ಹಾಗೆ ಜನಸಾಮಾನ್ಯರ, ಪಂಡಿತರ, ಪಾಮರರ ಒಂದು ಕನ್ನಡಿ ಇದ್ದಾಗ ಪತ್ರಿಕೆಗಳು ಇವು ನಿಜವಾದ ಚಿತ್ರಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಹಳ್ಳಿಯಲ್ಲಿ ಮೂಡ್ತದೆ, ಊರುಗಳಿಗೆ ಮೂಡ್ತದೆ. ನೀವು ಪ್ರಮಾಣ ಸಂಖ್ಯೆ ಕಡಿಮೆ ಆದರೂ ವಿಚಾರ ಸಂಖ್ಯೆ ಭಾಳ ಇರುತ್ತೆ ಅದರಲ್ಲಿ. ಒಬ್ಬ ಪತ್ರಿಕೆ ಒಂದು ಸರಿ ಹೋದರೆ ಒಂದು 100 ಜನ ಕೇಳ್ತಾನೆ ಅವನು. ಅಂಥ ದೃಷ್ಟಿಯಿಂದ ನಿಜವಾದ ಪ್ರಜಾಪ್ರಭುತ್ವ ವಿಸ್ತರಿಸಬೇಕಾದರೆ ಪತ್ರಿಕೆಗಳ ಪಾತ್ರ ಭಾಳ ಮುಖ್ಯವಾದ್ದು. ಯಾಕೆ ರೋಸು, ವೈಟು, ಫ್ರಾನ್ಸ್ ಆ ದೇಶಗಳಲ್ಲಿ ಲೇಖನಗಳು ದೇಶ ಪ್ರಭುತ್ವ ತೆಗೆದುಬಿಟ್ಟವು. ಪೆನ್ ಈಸ್ ಬೆಟರ್ ದನ್ ಸೋರ್ಡ್ ಅಂತಾನೆ. ಹಾಗಾಗಿ ಪತ್ರಿಕೆಗಳ ಪಾತ್ರ ಭಾಳ ಮುಖ್ಯವಾದ್ದು. ಬುದ್ಧಿಜಿ, ಇಂತಿಷ್ಟು ರಾಜಕೀಯದ್ದಾಯಿತು. ತಾವು ಹಿಂದೆ ಭಾಳಷ್ಟು ಈ ಪ್ರಕೃತಿ ಬಗ್ಗೆ ಭಾಳಷ್ಟು ಹೇಳ್ಕೊಂಬಂದಿದೆ. ತಾವು ಹೇಳಿದ್ದು ಭಾಳಷ್ಟು ಸುಳ್ಳಾಗಲಿಲ್ಲ, ನಿಜ ಆಗಿದೆ. ಮುಂದಿನ ದಿನಗಳಲ್ಲಿ ಪ್ರಕೃತಿಯಲ್ಲಿ ಏನೇನು ನಡೀಬೋದು, ಜನಕ್ಕೆ ಯಾವ ರೀತಿ ಒಂದು ಸಂಕಷ್ಟಕ್ಕೀಡಾಗ್ತಾರಾ, ಇಲ್ಲ ಅದು ಒಳಿತಾಗುತ್ತಾ? ಯುಗಾದಿ ಭವಿಷ್ಯ ಹೇಳಿಲ್ಲ, ಎಲ್ಲ ಕಡೆ ಹೇಳಿದಾಗಲೂ ಹೇಳ್ತೀನಿ ಅಂತ ಹೇಳಿದ್ದು ನಾನು. ಇನ್ನು ಹೇಳಕ್ಕೆ ತಯಾರಿದೆ, ಕೆಲವೊಂದು ಗೊಂದಲ ಇದೆ. ಆದರೂ ಸುನಾಮಿಗಳು ಅಂತ ನಾವು ಕಂಡಿದ್ದೀವಿ, ಕೇಳಿದ್ದೀವಿ, ನೋಡಿದ್ದೀವಿ. ಈ ಸಂವತ್ಸರದಲ್ಲಿ ಭೂ ಸುನಾಮಿ ಇದೆ, ವಾಯು ಸುನಾಮಿ ಇದೆ, ಜಲ ಸುಮಾನ ಇದೆ, ಆಮೇಲೆ ಮೇಘ ಸುನಾಮಿ ಇದೆ. 4 ಸುನಾಮಿಗಳು ತನ್ನ ಕೆಲಸವನ್ನು ಮಾಡಿ ಜನಮನವನ್ನು ತತ್ತರಿಸಿ ಹೋಗ್ತವೆ. ಕೆಲವು ಸುನಾಮಿ ನಿರ್ಣಯ ಆಗ್ತಕ್ಕಂಥದ್ದು. ಭೂ ಸುನಾಮಿ, ಜಲ ಸುನಾಮಿ, ವಾಯು ಸುನಾಮಿ, ಗಾಳಿ ಸುನಾಮಿ, ಅಗ್ನಿ ಸುನಾಮಿ ಇದೆ. ಇದರಲ್ಲಿ ನಾವು ಒಳ್ಳೆಯದನ್ನು ಅಪೇಕ್ಷೆ ಪಡುವಂತಿಲ್ಲ. ಉತ್ತರ ನಾಡಿನಲ್ಲಿ ಹಚ್ಚೀತು ಹೆಮ್ಮೆಗೆ, ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದೀತು. ಈ ನಮ್ಮ ಉತ್ತರದಲ್ಲಿ ಹಿಮಾಲಯ ಕಪ ಇದೆ, ಅಲ್ಲಿ ಬಂದಂಥ ಸುನಾಮಿ ಮುಂದೆ ಉತ್ತರ ನಾಡಿನಲ್ಲಿ ಅದು ದಕ್ಷಿಣಕ್ಕೆ ಒಂದು ಜಗತ್ತಿಗೆಲ್ಲ ಆವರಿಸ್ತದೆ. ಈ ಸುನಾಮಿ ಜಗತ್ತಿನಾದ್ಯಂತ ಅಪಾಯಕಾರಿ ಇದೆ. ಅದರಲ್ಲಿ ಈ ಸರಿ ಹಾಗೇ ಆಗ್ತದೆ. ಅದು ಭಾಳ ಎಚ್ಚರವಾಗಿರಬೇಕು. ನಾನು ಮೊದಲೇ ಹೇಳಿದೆ, ಅಕಾಲ ಮಳೆ ಬಂತು, ಈಗ ಮಳೆ ಬರುತ್ತೆ, ಆಲಿಕಲ್ಲುಗಳು ಬಂತೀವಿ, ಇವೆಲ್ಲ ಅಪಾಯ ಸೂಚನೆಗಳು. ಅಕಾಲದಲ್ಲಿ ಮಳೆ ಬಂದರೆ ಮುಂದೆ ಸಕಾಲದಲ್ಲವಂಥ ಮಳೆಗಳು ತೊಂದರೆ ಮಾಡ್ತವೆ. ರೈತನಿಗೆ ಕೆಲವು ಮಳೆಗಳು ಮುಖ್ಯವಾಗಿದೆ, ಆಣೆ ಭಾಷೆ ಮಳೆಗಳು ಅಂತಾರೆ. ಉತ್ತರ ಮಳೆ ಬರಬೇಕು, ಕೆಲವು ಮಳೆ ಬಂದರೆ ಪೈರು ಬೆಳೆಯುತ್ತೆ ಅಂತಾರೆ. ಹಾಗಾಗಿ ಅಕಾಲದಲ್ಲಿ ಮಳೆ ಬಂದಾಗ ಸಕಾಲದಲ್ಲಿ ಮಳೆಗಳು ಬರ್ಬೋದು, ಬರದೇ ಇರ್ಬೋದು, ಹಾಗೆ ತೊಂದರೆ ಆಗ್ತದೆ. ಆಲಿಕಲ್ಲು ವಿಪರೀತವಾಗಿ ಬೀಳ್ತಾ ಇರೋದ್ರಿಂದ ಅದು ಪ್ರಳಯದ ಸೂಚನೆ, ಭೂಕಂಪ ಅಂತ ಹೇಳಿದ್ನಲ್ಲ, ಆ ಸೂಚನೆ, ಅಪಾಯದ ಸೂಚನೆ ಇದ್ದಾವೆ. ಹೀಗಾಗಿ 3-4 ಸುನಾಮಿಗಳು ಜಗತ್ತಿನಲ್ಲಿ ಅಪ್ಪಳಿಸ್ತದೆ. ಮೇಘ ಸುನಾಮಿ ಒಂದು ಅಪಾಯ ಇದೆ ನನ್ನ ದೃಷ್ಟಿಯೊಳಗೆ.
ಆ ಜನಜೀವನ ಕಷ್ಟ. ದಕ್ಷಿಣ ಭಾರತಕ್ಕೆ ತೊಂದರೆ ಇಲ್ಲ. ಮೈಸೂರು, ಬೆಂಗಳೂರು, ಸುತ್ತಮುತ್ತ ರಾಜ್ಯಗಳಿಗೆ ಮಳೆ ಬೆಳೆ ಚೆನ್ನಾಗಾಗ್ತದೆ. ಆದರೆ ಸುನಾಮಿ ಅಪಾಯ ಇದ್ದೇ ಇರ್ತದೆ. ಹೆಚ್ಚು ಕಡಿಮೆ ನಾವು ಸುರಕ್ಷಿತವಾಗಿದ್ದೀವಿ. ನಾವು ಈಗ ಇಷ್ಟೊತ್ತು ಹೇಳಿದ್ರಲ್ಲ, ಹೌದೌದು. ಈ ಪ್ರದೇಶಗಳಲ್ಲಿ ಜನ ಇದೆ. ಸುರಕ್ಷಿತರಾಗಿದ್ದಾರೆ. ಸ್ವಲ್ಪ ಭೂಮಿ ನಡಗದಿದೆ ಇದೆ, ಪ್ರಕೃತಿ ಮುನಿತದೆ, ಆದರೂ ಹೇಳ್ಕೊಳ್ಳುವಂಥ ಅಪಾಯ ಆಗಲ್ಲ. ಬಹುಶಃ ಪಂಚಭೂತಗಳು ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತದೆ, ಪ್ರಕೃತಿ ವಿರುದ್ಧವಾಗಿ. ಕಾಯಿಲೆ ಬರುತ್ತೆ ಈ ಸಂವತ್ಸರದಲ್ಲಿ. ಗೌರವ ಮೊನ್ನೆ ಏನು ಬಂತಲ್ಲ ಮೊನ್ನೆ, ಅಂಥ ಕಾಯಿಲೆ ಹುಟ್ಟುತ್ತೆ. ಅದು 5 ವರ್ಷ ಇರುತ್ತೆ, ಜಗತ್ತಿನಾದ್ಯಂತ ಕಾಡುತ್ತೆ. ಅದು ಬಗ್ಗೆ ಎಚ್ಚರವಾಗಿರಬೇಕು. ಯುದ್ಧ ಭೀತಿ ಇದೆ. 3-4 ಜನ ರಾಷ್ಟ್ರದ ಬಹುದೊಡ್ಡ ವ್ಯಕ್ತಿಗಳ ಅಪಮೃತ್ಯುವಿದೆ. ಕೊಲೆಯಾದ ಸಂದರ್ಭ ಇದೆ. ತಲ್ಲಣಾಗ ಲಕ್ಷಣ ಇದೆ. ಒಟ್ಟಿನಲ್ಲಿ ಪ್ರಕೃತಿ ವಿಕೋಪ ಭಾಳ ಇದೆ. ವಿಪರೀತವಾದ ಮಳೆ, ವಿಪರೀತವಾದ ಬಿಸಿಲಿದೆ ಈ ಸಂವತ್ಸರದಲ್ಲಿ. ಒಲೆ ಎತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರ ಎತ್ತಿ ಉರಿದರೆ ನಿಲ್ಲಬಹುದೇ, ಆ ಪ್ರಸಂಗ ಹೀಗಿದೆ. ಬುದ್ಧಿ, ಇದಕ್ಕೆ ಕೊನೆ ಇಲ್ವೇ? ಕೊನೆ ಇದೆ. ಯಾವುದು ಕೊನೆ? ಎಲ್ಲ ಪ್ರಕೃತಿ ಅಂದರೆ ದೇವರು. ನಾವು ನಿತ್ಯವೂ ಪೂಜೆ ಪುರಸ್ಕಾರಗಳು ಎಲ್ಲವೂ ಮಾಡ್ತೀವಿ. ಇವತ್ತು ಆ ಪೂಜೆಗಳೆಲ್ಲ ಆಡಂಬರದಲ್ಲಿ ಆಗಿಬಿಟ್ಟಿದ್ದಾವೆ. ಆಡಂಬರದ ಪೂಜೆಯಿಂದ ಆಧ್ಯಾತ್ಮಿಕ ಸತ್ತು ಹೋಗ್ತದೆ. ಬಹುಶಃ ವೈಭವೀಕರಣ ಅದು ಕೇವಲ ಕಣ್ಣಿಗೆ ಹಿತ ಕೊಡ್ಬೋದು, ಆದರೂ ಭಗವಂತ ಹಿತ ಕೊಡಲ್ಲ. ಇದಕ್ಕೆ ಒಂದೇ ಒಂದು ಪರಿಹಾರ ಅಂದರೆ ಮನುಷ್ಯ ದಿನ 10-20 ನಿಮಿಷ ಏಕಾಗ್ರತೆಯಲ್ಲಿ ಆಮ್ನಿಪೊಟೆಂಟ್, ಆಮ್ನಿಸಿಯೆಂಟ್, ಆಮ್ನಿಕಾಸ್, ಸರ್ವಂತರ್ಯಾಮಿ, ಸರ್ವಶಕ್ತ, ಸರ್ವಕಾರಣ ಭಗವಂತನ ಧ್ಯಾನ ಮಾಡ್ತಕ್ಕಂಥದ್ದು. ಧ್ಯಾನ ಮಾಡಿದರೆ ನಾವು ನಿಮ್ಮನ್ನು ಕರೆದ್ರೆ ಓದ್ತೀವಿ. ಹಾಗೆ ಧ್ಯಾನ ಮಾಡಿ ಅವನು ಭಗವಂತ ನೋಡ್ತಾನೆ. ಈ ಅಪಾಯಗಳನ್ನು ತಪ್ಪಿಸ್ಕೊಳ್ಬೋದು. ಪೂಜೆ ಪುರಸ್ಕಾರ ಆಡೋದ್ರಿಂದ ಏನು ಉಪಯೋಗ ಆಗುತ್ತೋ ಬಿಡುತ್ತೋ ಅದು ಅವ್ರಿಗೆ ಸೇರಿದ್ದು. ಆದರೆ ಏಕಾಗ್ರತೆಯಿಂದ ಜಗತ್ತಿಗಾಗುತ್ತೋ ಅಂದರೆ ತಪ್ಪಿಸಲಿಕ್ಕೆ ಆ ಕಾರಣೀಕರ್ತನನ್ನು ಧ್ಯಾನ ಮಾಡಿದರೆ ಅವಕಾಶ ಇದೆ. ಬಹುಶಃ ಇದೆಲ್ಲ ಶೋ ಅಪ್. ಇನ್ನು ಬಿಟ್ಟು ನೀವು ಹೇಳಿದಾಗೆ ಭಗವಂತನಲ್ಲಿ ಒಂದು ಕ್ರೋಢೀಕರಿಸ್ಕೋಬೇಕು. ಅವನು ನೆನೆಸ್ಬೇಕು, ಧ್ಯಾನ ಮಾಡಬೇಕು. ಯಾಕೆ ಒಬ್ಬ ವ್ಯಕ್ತಿಯನ್ನು ಕರೆದ್ರೆ ಹೆಂಗೆ ಹೋಗ್ತಾನೆ, ಹಾಗೆ ಆ ಭಗವಂತನನ್ನು ಧ್ಯಾನ ಮಾಡೋದು ಜಪ ಅದಕ್ಕೆ ಅವ್ರ ಕುರಿತು ಮಾತಾಡೋದು ಅಂತ. ಅವನಿಗೆ ಒಂದನ್ನು ತಡ್ತದೆ. ಅವ್ರು ಯಾಕೆ ನನಗೆ ಕರಿತಾನೆ ನೋಡಿದಾಗ ಅಪಾಯಗಳು ತಪ್ತದೆ. ಪೂಜೆ ಪುರಸ್ಕಾರಗಳು ಅದು ಆಡಂಬರ ಆಗಿಬಿಟ್ಟದೆ. ಆಡಂಬರದಿಂದ ಮನಿ ಮೇಂಟೈನ್ಡು ಕೆಲವು ಆಗುತ್ತೆ ಹೊರತು ಆಧ್ಯಾತ್ಮಿಕ ಸತ್ತು ಹೋಗ್ತದೆ. ಉಳಿಬೇಕಾದ್ರೆ ನೇರವಾಗಿ ಅವನನ್ನೇ ಕುರಿತು ಒಂದು 15-20 ಧ್ಯಾನ ಮಾಡೋದು ಭಾಳ ಒಳ್ಳೆಯದು. ಬುದ್ಧಿಜಿ, ಬಹುಶಃ ಈ ಸಂದರ್ಭದಲ್ಲಿ ಭಾಳ ವಿಶೇಷವಾದ್ದು, ಭಾಳ ಮುಖ್ಯ. ಯಾಕೆಂದರೆ ರಾಜಕೀಯದ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬಂದಿದೆ, ಎಲ್ಲ ಕಡೆ ಅದು ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆಯ ಸಾಧ್ಯತೆ ಇದೆಯಾ? ಏನೂ ಆಗಲ್ಲ. ಯಾಕಂದರೆ ಇದು ಹೈಕಮಾಂಡಿಂದ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ಮಾಧ್ಯಮದಲ್ಲೂ ಎಲ್ಲ ಕಡೆ ಇದು ವಿಷಯ ಬೇಡ. ಸರಿ. ರಾಜ್ಯ ಭಾರಕ್ಕೆ ತೊಂದರೆ ಇಲ್ಲ. ಡೆಲ್ಲಿ, ಕರ್ನಾಟಕದಲ್ಲಿ ಅರಸನ ಅರಮನೆಗೆ ಕಾರ್ಮೋಡ ಮುಗಿದೀತು ಅನ್ನೋ ಸೂಚನೆ ಬರ್ತದೆ. ಇದು ಒಂದು ಮುಖ್ಯ ಇಟ್ಕೊಳ್ಳಿ. ಸರಿ ಬುದ್ಧಿ. ಅರಸನ ಅರಮನೆಗೆ ಕಾರ್ಮೋಡ ಮುಗಿದೀತು. ಸೆಂಟ್ರಲ್ ಗೌರ್ಮೆಂಟಿಗೂ ಅಷ್ಟೇ, ಇಲ್ಲಿಯೂ ಅಷ್ಟೇ. ಆದರೆ ಇಲ್ಲಿನ ಕರ್ನಾಟಕ ರಾಜ್ಯ ಆಡಳಿತಕ್ಕೆ ತೊಂದರೆ ಇಲ್ಲ. ಬಹುಶಃ ಇದು ಭಾಳ ಮಾರ್ಮಿಕವಾಗಿ ನೋಡಿದಂಥ ಒಂದು ತಮ್ಮ ವಾಣಿದು. ಬುದ್ಧಿ, ಸೂರ್ಯವಂಶ ಮತ್ತು ವೀರವಾಯಿಸ್ಗೆ ತಾವು ಆಶೀರ್ವಾದ ನೀಡಿ. ಈ 2 ಮಾಧ್ಯಮಗಳು ಚೆನ್ನಾಗಿ ಆಗಬೇಕು. ನಾನು ಮೊದಲೇ ಹೇಳಿದಾಗೆ ಪಂಡಿತರ, ಪಾಮರರ, ಜನರ ಹಿತ ಕಾಯ್ಕೊಳ್ಬೇಕು. ವಿಶೇಷವಾಗಿ ದೀನರ, ದಲಿತರ, ಆ ಜನರ ಮನ ಮುಟ್ಟಬೇಕು. ನೈಜವಾದ ಚಿಂತನೆ ಕೊಡುವಂತಾಗಬೇಕು. ವಿಶೇಷ ಜೊತೆಗೆ ಯಾರು ಕಾರಣ ಅವನ ಬಗ್ಗೆ ಚಿಂತನೆ ಮಾಡಿ ಪ್ರಾರ್ಥನೆ ಮಾಡ್ತೇವೆ ಹೋದರೆ ಇನ್ನೂ ಚೆನ್ನಾಗಿ ಬೆಳೀಲಿ.